ಎಲ್ರಿಗೂ ನಮಸ್ಕಾರ. ಇಂದಿನ ನವಪೀಳಿಗೆಯ ಯುವಕರು, ನವಪೀಳಿಗೆಯ ಯುವತಿಯರು ಹೇಗೆ, ಯಾಕೆ ಈ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ? ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳುವ ಒಂದು ಪರಿಣಾಮ ಏನಾಗುತ್ತೆ? ಯಾಕೆ ಇವರು ಇದರಲ್ಲಿ ಹೋಗಿ ಒಂದು ಸಾಲವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಬ್ಬ ಯುವಕ ಯಾಕೆ ಒಂದು ಸಾಲವನ್ನು ಮಾಡ್ತಾನೆ ಅಂತ ಕೇಳಿದಾಗ, ಈಗಿನ ಒಂದು ಹೊಸ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರತಿದಿನ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ವಿಷಯಗಳು ಬರ್ತಾನೆ ಇದೆ. ಸೊ ಆದ್ರಿಂದ ಆ ಒಂದು ನವ ಯುವಕರು ಬಂದು ಆ ಹೊಸ ಪ್ರಪಂಚದ ಜೊತೆ ಕಂಪೀಟ್ ಮಾಡಬೇಕು, ಅದರ ಜೊತೆ ಕೋಪಪ್ ಮಾಡಬೇಕು ಅನ್ನೋದ್ರ ಒಂದು ವಿಚಾರದ ಮೇಲೆ ಅವರು ಅನೇಕ ರೀತಿಯಾದಂತಹ ವಿಚಾರಗಳ ಮೇಲೆ ಪ್ರಯತ್ನ ಪಡ್ತಾರೆ. ನ್ಯೂ ಎಕ್ಸ್ಪೆರಿಮೆಂಟ್ಸನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನ್ಯೂ ಎಕ್ಸ್ಪೀರಿಯನ್ಸಸ್ನ ಗೇನ್ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನು ಕೋಪಪ್ ಮಾಡ್ಕೊಳ್ಳೋಣ ಅನ್ನೋಂಥ ಒಂದು ಪ್ರಯತ್ನವನ್ನು ಪಡ್ತಾರೆ. ಓಕೆ, ಸೊ ಒಂದು ಸರ್ಫೇಸ್ ಲೆವೆಲಲ್ಲಿ ಹೋಗೋದಾದರೆ, ಒಂದು ನ್ಯೂ ಟ್ರೆಂಡ್ ಆಗಿರೋವಂಥ ಒಂದು ಕ್ಲೋತಿಂಗ್ ಆಗಿರ್ಬೋದು, ನ್ಯೂ ಟ್ರೆಂಡ್ ಆಗಿರೋವಂಥ ಒಂದು ಫ್ಯಾಷನ್ ಆಗಿರ್ಬೋದು. ಸೊ ಅದೆಲ್ಲ ಅವ್ರಿಗೆ ಒಂದು ಹೊಸದಾಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆದ್ದರಿಂದ ಅಂಥ ಒಂದು ಸಮಯದಲ್ಲಿ ಅವ್ರಿಗೆ ಅದನ್ನು ಹಾಕ್ಕೊಂಡ್ರೆ ನಮಗೆ ಸೊಸೈಟಿನಲ್ಲಿ ಒಂದು ವ್ಯಾಲಿಡೇಷನ್ ಸಿಗುತ್ತೆ, ಸೊಸೈಟಿನಲ್ಲಿ ನಮಗೆ ಒಂದು ಭಿನ್ನವಾಗಿರುವಂಥ ಒಂದು ರೆಕಗ್ನಿಷನ್ ಸಿಗುತ್ತೆ ಅನ್ನೋವಂಥ ಒಂದು ಇಮೇಜಿಂದ ಅವರು ಆ ವಸ್ತುಗಳನ್ನ ತಗೊಳ್ಳುವಂತಹ ಪ್ರಯತ್ನವನ್ನು ಪಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ಕೊಂಡ್ಕೊಳ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ, ಮೋಸ್ಟ್ ಆಫ್ ದ ನ್ಯೂ ಪೀಪಲ್, ನ್ಯೂ ಯಂಗರ್ ಜನ್ರೇಷನ್ ಪೀಪಲ್ ಹತ್ರ ಅವ್ರ ಫ್ಯಾಮಿಲಿ ಬಂದು ರಿಚ್ ಆಗಿರ್ಬೋದು, ಬಟ್ ಅವರ ಹತ್ರ ಅವರ ಒಂದು ಸ್ವಂತ ಹಣ ಬಂದು ಅವ್ರ ಹತ್ರ ಅಷ್ಟೊಂದು ಇರೋದಿಲ್ಲ. ಅದರಿಂದ ಅವ್ರೇನು ಮಾಡ್ತಾರೆ, ಮನೆಯವರ ಹತ್ರ ಏನಕ್ಕೆ ನಾನು ಹಣ ಇಸ್ಕೊಳ್ಳೋದು, ನನ್ನ ಒಂದು ಪೊಟೆನ್ಷಿಯಲಿಂದ ನಾನು ಹಣವನ್ನು ಗಳಿಸ್ತೀನಿ ಅನ್ನೋವಂಥ ಒಂದು ಥಿಂಕಿಂಗಲ್ಲಿ ಅವರು ಒಂದು ಸಾಲದ ಮೂಲಕ ಆ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪಡ್ತಾರೆ. ಸೊ ಹೇಗೆ ಒಂದು ಸಾಲವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಹಿಂದಿನ ಕಾಲದಲ್ಲಿ ಹೇಗೆ ಸಾಲ ಮಾಡ್ತಾ ಇದ್ರು, ಒಂದು ಚಿನ್ನನಾಗಿರ್ಬೋದು ಅಥವಾ ಯಾವುದೋ ಒಂದು ಪಾತ್ರೆ ಆಗಿರ್ಬೋದು, ಯಾವುದೋ ಒಂದು ವಸ್ತುವನ್ನು ಅಡ ಇಟ್ಟು ಸಾಲ ಮಾಡ್ತಾ ಇದ್ರು. ಅದಾದಮೇಲೆ ಒಂದು ಬ್ಯಾಂಕ್ಗೆ ಹೋಗಿನೋ ಒಂದು ಅನೇಕ ರೀತಿಯಾದಂಥ ಪ್ರೋಸೆಸ್ ಇದೆ ಅಲ್ವಾ, ಅದ್ರ ಮೂಲಕ ಕೆಲವು ಪೇಪರ್ಸ್ಗೆ ಸೈನ್ ಹಾಕಿ ಎಲ್ಲ ಇದು ಮಾಡಿ ಅವ್ರು ಸಾಲ ಮಾಡ್ತಾಯಿದ್ರು. ಸೊ ಅದರ ಒಂದು ಪರಿಣಾಮ ಅವರಿಗೆ ಈಸ್ಕೊಂಡಿರುವಂಥ ಹಣವನ್ನು ವಾಪಸ್ ಅವ್ರಿಗೆ ಕೊಡಬೇಕು. ಈಸ್ಕೊಂಡಿರುವಂಥ ಹಣ ಬಂದು ಅದು ಒಂದು ಥ್ರೆಟ್ ಆಗಿದೆ, ಅದು ಬಂದು ಒಂದು ರಿಲೀಫ್ ಆಗಿಲ್ಲ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಟ್ ಈಗ ಏನು ನಡೀತಾ ಇದೆ ಅಂತ ಕೇಳಿದಾಗ, ಈಗ ನೀವು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಅನೇಕ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, 5 ಲಕ್ಷದ ರೂಪಾಯಿವರೆಗೂ ನಿಮಗೆ ಲೋನ್ ಕೊಡ್ತೀವಿ, ಯಾವುದೇ ರೀತಿಯಾದಂತಹ ಒಂದು ಇನ್ಕಮ್ ಪ್ರೂಫ್ ಬೇಕಾಗಿಲ್ಲ, ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಷನ್ ಬೇಕಾಗಿಲ್ಲ ಅನ್ನೋವಂಥ ಅಡ್ವರ್ಟೈಸ್ಮೆಂಟ್ ಎಲ್ಲ ಈಗಲೂ ಬರ್ತಾ ಇದೆ. ಸೊ ಏನು ಮಾಡ್ತಾರೆ, ಒಂದು 3 ಕ್ಲಿಕ್ಸಲ್ಲಿ ಅವ್ರಿಗೆ ಆರಾಮಾಗಿ ಲೋನ್ ಸಿಕ್ಬಿಡುತ್ತೆ. ಅದಾದಮೇಲೆ ಒಂದು ಬೇಸಿಕ್ಕಿಂದ ಅವ್ರು ಹೇಗೆ ಲೋನ್ ಮಾಡ್ತಾರೆ ಅಂತ ಕೇಳಿದ್ರೆ, ಬೈ ನೌ ಪೇ ಲೇಟರ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದೆ. ಹೇಗೆ ಅಂದರೆ, ನೀವು ಇವಾಗ ಪರ್ಚೇಸ್ ಮಾಡಿಬಿಡಿ, ಆಮೇಲೆ ನಿಧಾನಕ್ಕೆ ನೀವು ಪೇ ಮಾಡಿ ಅಂತ ಹೇಳ್ತಾರೆ. ಅದು ಒಂದು ಆಸ್ಪೆಕ್ಟಲ್ಲಿ ನೋಡಿದಾಗ ಅದು ತುಂಬ ಈಸಿಯಾಗಿ ಕಾಣಿಸುತ್ತೆ. ಸೊ ನನಗೆ ಬೇಕಾಗಿರೋವಂಥ ಒಂದು ವಸ್ತು ನನಗೆ ಸಿಗ್ತಾ ಇದೆ, ಆದ್ದರಿಂದ ನನಗೆ ತೊಗೊಳ್ಬಿಡ್ಬೋದು, ಆಮೇಲೆ ನಿಧಾನಕ್ಕೆ ನನ್ನ ಹತ್ರ ಹಣ ಇದ್ದಾಗ ನಾನು ಪೇ ಮಾಡಿಬಿಡ್ಬೋದು ಅಂತ ಅವರು ಯೋಚನೆ ಮಾಡಿಕೊಂಡು ಕೆಲವು ವಸ್ತುಗಳನ್ನ ತೊಗೊಳ್ತಾರೆ. ಅದು ಹೇಗಾಗುತ್ತೆ ಅಂದರೆ, ಬೈ ನೌ ಪೇ ಲೇಟರ್ ಬಂದು ಯಾವ ರೀತಿಯಲ್ಲಿ ಅದರ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇದೆ ಅಂತ ಕೇಳಿದ್ರೆ, ಅವರು ತೊಗೊಂಡಿರೋವಂಥ ಒಂದು ಐಟಮ್ನ ಹಣ ಬಂದು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ, ಇಂಟ್ರೆಸ್ಟಿನ ರೂಪದಲ್ಲಿ. ಇಂಟ್ರೆಸ್ಟ್ ಬಂದು ತುಂಬ ಹೈ ಆಗಿರುತ್ತೆ. ಇನ್ಫ್ಯಾಕ್ಟ್ ಅವರು ಆ ಇಂಟ್ರೆಸ್ಟ್ ಅಮೌಂಟನ್ನು ಕರೆಕ್ಟಾಗಿ ಪೇ ಮಾಡೋಕ್ಕಾಗಿಲ್ಲ, ಆ ಈಸ್ಕೊಂಡಿರುವಂಥ ಹಣವನ್ನು ಕರೆಕ್ಟಾಗಿ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಅದು ಬಂದು ಅವರ ಕ್ರೆಡಿಟ್ ಸ್ಕೋರ್ ಮೇಲೆ ಅದು ಒಂದು ಪರಿಣಾಮ ಬೀಳುತ್ತೆ. ಅದು ಇನ್ನೂ ಒಂದು ದೊಡ್ಡ ಒಂದು ಬರ್ಡನ್ನು. ಸೊ ಈ ಥರ. ಓಕೆ, ಅದಾದಮೇಲೆ ಒಂದು ಸೋಷಿಯಲ್ ಮೀಡಿಯಾ, ಒಂದು ಫೋಮೋ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾನು ಮುಂಚೆನೂ ಮಾತಾಡಿದ್ದೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದು ಏನು ಅಂದರೆ, ಈ ಸೊಸೈಟಿನಲ್ಲಿ ಎಲ್ಲ ಥರ ಜನನು
ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಯಾಕೆ ಮಾಡ್ತಾ ಇಲ್ಲ, ನಾನು ಮಾಡ್ಬೋದು, ನಾನು ಏನೋ ಕಳ್ಕೊಂಡ್ಬಿಡ್ತೀನೋ. ಇನ್ಫ್ಯಾಕ್ಟ್ ನನಗೆ ಯೂತ್ ಇದ್ದಾಗಲೇ ನಾನು ಎಲ್ಲ ವಿಚಾರಗಳನ್ನು ಮಾಡಿಬಿಡಬೇಕು, ಅದಾದಮೇಲೆ ನನ್ನ ಕೈಯಲ್ಲಿ ಯಾವುದೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನನ್ನ ಈ ಒಂದು ಯೂತ್ನ ನಾನು ಫುಲ್ ಫ್ಲೆಡ್ಜ್ಡ್ ಆಗಿ ನಾನು ಲೀವ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಕಾರಣದಿಂದ ಈ ಹೊಸ ಹೊಸ ಏನೇನು ವಿಚಾರಗಳು ಬರುತ್ತೋ ಅವುಗಳನ್ನೆಲ್ಲ ಅಫೋರ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದ್ರ ಮೂಲಕ ಗೊತ್ತಾಗುತ್ತೆ ಅವ್ರಿಗೆ? ಸೋಷಿಯಲ್ ಮೀಡಿಯಾ ಮೂಲಕ. ಒಂದು ರ್ಯಾಂಡಮ್ ಆಗಿ ಇರೋವಂಥ ಒಬ್ಬ ಪರ್ಸನ್ನು ಒಂದು ದಿನಕ್ಕೆ ಒಂದು ಫೋನನ್ನು ಕನ್ಸಂಪ್ಷನ್ ಮಾಡುವಂಥ ಹವರ್ಸ್ ಬಂದು 5 hours ಪರ್ ಎ ಡೇ. 5 hour ಒಂದು ದಿನದಲ್ಲಿ 24 ಗಂಟೆನಲ್ಲಿ 5 hour ಫೋನಲ್ಲೇ ಅವರು ಅವರ ದಿನವನ್ನು ಕಳೀತಾ ಇದ್ದಾರೆ. ಇದರ ಒಂದು ಅರ್ಥ ಏನಾಗುತ್ತೆ ಅಂದರೆ 5 hour ಬಂದು ಹೊರಗಿನ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಹೊರಗಿನ ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಾದಂಥ ವಿಚಾರಗಳಿಗಿದೆ, ಸೊ ಅದರ ಜೊತೆ ನಾನು ಈಗ ಹೇಗಿದ್ದೀನಿ, ನನ್ನ ಒಂದು ಪರಿಸರ ಹೇಗಿದೆ ಅನ್ನುವಂಥ ಒಂದು ಘರ್ಷಣೆ ಅವ್ರಿಗೆ ಗೊತ್ತಿಲ್ಲದೆ ಇರೋಕೇನೆ ಇಂಟರ್ನಲ್ ಆಗಿ ನಡೀತಾ ಇರುತ್ತೆ. ಅದು ನೋಡೋಕ್ಕೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಆ ಟೈಮಲ್ಲಿ ಅವ್ರಿಗೆ ಒಂದು ಫೀಲ್ ಗುಡ್ ಆಗಿರ್ಬೋದು. ಬಟ್ ಅವ್ರಿಗೆ ಒಂದು ಮನಸ್ಸಿನಲ್ಲಿ ನನ್ನ ಕೈಯಲ್ಲಿ ಯಾಕೋ ಮಾಡೋಕ್ಕಾಗ್ತಾ ಇಲ್ವೇ, ನಾನು ಮಾಡಿರ್ಬೋದಾಗಿತ್ತು, ನಾನು ಡಿಸರ್ವ್ ಮಾಡಿರ್ಬೋದಾಗಿತ್ತು ಅನ್ನೋವಂಥ ಒಂದು ಕ್ರೇವಿಂಗ್ಸ್, ಒಂದು ಆಸೆ ಅನ್ನೋದು ಅವ್ರ ಮನಸ್ಸಲ್ಲಿ ಅದು ಬೇರೆ ಬಿಟ್ಟಿರುತ್ತೆ. ಆದ್ದರಿಂದ ಅವರು ಏನು ಮಾಡ್ತಾರೆ, ಒಂದು ಆರ್ಟಿಫಿಷಿಯಲ್ ಲೈಫ್ನ ಲೀಡ್ ಮಾಡುವಂಥ ಪ್ರಯತ್ನವನ್ನು ಪಡ್ತಾರೆ. ಇನ್ಫ್ಯಾಕ್ಟ್ ಇದು ಹೇಗೆ ಅಂದರೆ, ಯಾವುದೋ ಒಬ್ಬ ದೂರದಲ್ಲಿರೋ ಒಬ್ಬ ವ್ಯಕ್ತಿಯನ್ನು ಕಂಪೇರ್ ಮಾಡೋದನ್ನು ಬಿಟ್ಟು ಅವ್ರ ಸೊಸೈಟಿನಲ್ಲಿರುವಂಥವರು, ಮೇ ಬಿ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವ್ನಿಗೆ ಗೊತ್ತಿರೋವಂತಹ ಹುಡುಗರಾಗಿರ್ಬೋದು, ಸುಮಾರು ಒಂದು ಫಸ್ಟ್ ಚೈನ್, ಸೆಕೆಂಡ್ ಚೈನ್, ಥರ್ಡ್ ಚೈನ್ ಅಂತೆಲ್ಲ ಬರುತ್ತೆ. ಸೊ ಆ ಥರ ಗೊತ್ತಿರೋವಂಥ ಪರ್ಸನ್ಸ್ನ ಲೈಫ್ ಸ್ಟೈಲ್ ಜೊತೆ ಇವ್ರು ಕಂಪೇರ್ ಮಾಡ್ಕೊತಾರೆ. ಯಾರೋ ಒಬ್ಬರು ಒಂದು ಫಾರಿನ್ ಟ್ರಿಪ್ ಕೊಟ್ಟೋದ್ರು ಅಂತ ಇಟ್ಕೊಳ್ಳೋಣ. ಸೊ ಇವನಿಗೂ ಒಂದು ಕ್ರೇವಿಂಗ್ಸ್ ಇರುತ್ತೆ, ನೋಡು ಹೇಗಿದ್ದ, ಅವನ ಹತ್ರ ಏನೂ ಇಲ್ಲ, ಹಾಗಿದ್ರೆ ಅವ್ನು ಫಾರಿನ್ ಟ್ರಿಪ್ ಕೊಟ್ಟು ಬಂತ, ನಾನು ಅವನಿಗಿಂತ ಸ್ವಲ್ಪ ತುಂಬ ಗ್ರೇಟ್ ಆಗಿದ್ದೀನಿ, ತುಂಬ ವಿಚಾರಗಳಲ್ಲಿ ನನ್ನ ಹತ್ರ ಏನೇನೋ ಇದೆ, ಆದ್ದರಿಂದ ನಾನು ಯಾಕೆ ಹೋಗಬಾರ್ದು, ಸೊ ನಾನು ಒಂದು ಫಾರಿನ್ ಟ್ರಿಪ್ಗೆ ಹೋಗ್ತೀನಿ. ಇಲ್ಲಿ ಏನು ನಡೆಯುತ್ತೆ ಅಂದರೆ, ಹೊರಗಿನ ವ್ಯಕ್ತಿ ಜೊತೆ ಒಂದು ಕಾಂಪೀಟ್ ಮಾಡ್ತಾ ಇದ್ದಾರೆ ಅವರು, ಹೊರಗಿನ ವ್ಯಕ್ತಿ ಜೊತೆ ಒಂದು ವ್ಯಾಲಿಡೇಷನ್ನ ಸೀಕ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ನಿಜವಾಗ್ಲೂ ಒಂದು ಫಾರಿನ್ಗೆ ಹೋಗಬೇಕು ಅನ್ನೋವಂಥ ಒಂದು ಆಸೆ ಇಲ್ಲದೇ ಇರ್ಬೋದು, ಅಥವಾ ಅವ್ರಿಗೆ ಇರಬೇಕಾಗಿತ್ತೇನೋ, ಆಸೆ ಇತ್ತೇನೋ. ಬಟ್ ಇವಾಗ ಇರೋವಂಥ ಟೈಮಲ್ಲಲ್ಲ. ಮೇ ಬಿ ಅವ್ರ ಹತ್ರ ಹಣ ಬಂದಾಗ ಅವ್ರು ನಿಧಾನಕ್ಕೆ ಹೋಗ್ಬೋದಾಗಿತ್ತು. ಬಟ್ ಬೇರೆ ಯಾರೋ ಒಬ್ಬ ವ್ಯಕ್ತಿ ಹೀಗೆ ಹೋಗ್ಬಿಟ್ಟು ಬಂದ ಅಂದರೆ ಅವ್ರು ಇಮಿಡಿಯೇಟ್ ಪ್ಲ್ಯಾನ್ ಹಾಕೊಂಡ್ಬಿಡ್ತಾರೆ, ಇನ್ನೊಂದು ವರ್ಷದಲ್ಲಿ ಅಥವಾ ಇನ್ನೊಂದು 6 ತಿಂಗಳಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೊ ಆಗ ಏನಾಗುತ್ತೆ ಅಂತ ಕೇಳಿದಾಗ, ಇಮಿಡಿಯೇಟ್ ಪ್ಲ್ಯಾನ್ ವಿಲ್ ಕಾಸ್ಟ್ ಹ್ಯೂಜ್ ಮನಿ. ಆದ್ದರಿಂದ ಏನಾಗುತ್ತೆ, ಅಮೌಂಟ್ ಬೇಕಾಗುತ್ತೆ. ಅವ್ರು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಹಣ ಬೇಕಾಗಿರೋದ್ರಿಂದ ಅವರು ಬಂದ್ಬಿಟ್ಟು ಒಂದು ಲೋನ್ ತೊಗೊಳ್ಳೋವಂಥ ಪ್ರಯತ್ನದಲ್ಲಿ ಬೀಳ್ತಾರೆ. ಲೋನ್ ತೊಗೊಳ್ಳೋವಂಥ ಒಂದು ಬಲೆಯಲ್ಲಿ ಹೋಗಿ ಸಿಗಾಕೊಳ್ತಾರೆ. ಸೊ ಈ ಲೋನು ಯಾವ ರೀತಿಯಲ್ಲಿ ಅವರಿಗೆ ಎಷ್ಟು ಬರೆ ಹಾಕುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಸೊ ಈಗ ಬಂದು ರೀಸೆಂಟ್ ಡೇಸಲ್ಲಿ ಬಂದು ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಅಂದ್ಬಿಟ್ಟು ಒಂದು ಇದಿದೆ. ಅದು ಮುಂಚೆಯಿಂದನೂ ಇದೆ, ಇವಾಗಲಿಂತಾನೆ ಅಂತನಿಲ್ಲ. ಈ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ಸ್ಟೂಡೆಂಟು ಕಾಲೇಜ್ ಗ್ರ್ಯಾಜುಯೇಟ್ ಆಗಿ ಪಾಸ್ಔಟ್ ಆದ, ಅದಾದಮೇಲೆ ಬ್ಯಾಂಕ್ ಹೋಗ್ತಾನೆ. ಬ್ಯಾಂಕ್ ಹೋದರೆ ಒಂದು ಕ್ರೆಡಿಟ್ ಕಾರ್ಡ್ ಆಫರ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಕ್ರೆಡಿಟ್ ಕಾರ್ಡ್ ತೊಗೊಳ್ತಾನೆ. ತೊಗೊಂಡಾದ್ಮೇಲೆ ಒಂದು ಮಂತ್ಲಿ ಸ್ಕ್ರ್ಯಾಚ್ ಬಂದ್ಬಿಟ್ಟು ಒಂದು 50K 50,000 ರೂಪಾಯಿ ಅವನು ಸ್ಪೆಂಡ್ ಮಾಡಿದ್ದಾನೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಮಂತ್ ಎಂಡ್ ಆದಮೇಲೆ ಅವನಿಗೆ ಮಿನಿಮಮ್ ಅಮೌಂಟ್ ಡ್ಯೂ ಬ್ಯಾಲೆನ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಒಂದು 50Kಗೆ ಒಂದು ಲೆಟರ್ಸ್ ಅಸ್ಯೂಮ್ ಒಂದು 2,500 ರೂಪಾಯಿ ಮಾತ್ರ ಕಟ್ಟೋ ಥರ ಆಪ್ಷನ್ಸ್ ಇರುತ್ತೆ. ಸೊ ಆಗ ಅವನೇನು ಮಾಡ್ತಾನೆ, 2,500 ತಾನೆ, 2,500 ಕಟ್ಟಿದ್ರೆ ನೆಕ್ಸ್ಟ್ ತಿಂಗಳಿಗೆ ನಾವು ನೆಕ್ಸ್ಟ್ ಅದನ್ನು ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ನು 2,500 ಕಟ್ಬಿಟ್ಟು ನೆಕ್ಸ್ಟು ಮೂವ್ ಆನ್ ಆಗಿಬಿಡ್ತಾನೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ, ಅವ್ನು 2,500 ಕಟ್ಟಿ ನೆಕ್ಸ್ಟ್ ಹೋದಾಗ ಇನ್ನು ಮಿಕ್ಕಿರೋಂತಹ 47,500 ರೂಪಾಯಿ, ಆ 47,500 ರೂಪಾಯಿ ಮೇಲೆ ವರ್ಷದ ಬಡ್ಡಿ ಬಂದು ಎಷ್ಟಿರುತ್ತೆ ಅಂದ್ಕೊಂಡಿದ್ದೀರಾ? 10% 12% ಇರಲ್ಲ, 36ರಿಂದ 42%ವರೆಗೂ ಇರುತ್ತೆ ಅದು. ಸೊ ಫಾರ್ ಎಕ್ಸಾಂಪಲ್ 36% ಅಂತ ನಾವು ಯೋಚನೆ ಮಾಡಿ ನೋಡೋಣ. ಆ 47,500 ರೂಪಾಯಿ ಮೇಲೆ 36% ಬಡ್ಡಿ ಹಾಕಿದ್ರೆ 17,100 ರೂಪಾಯಿ
ಏನು ಬರೀ ಬಡ್ಡಿ. ಸೊ ಅವನು ಏನು ಮಾಡ್ತಾನೆ, ಈ 47,500 ರೂಪಾಯಿ ಜೊತೆಗೆ 12,100 ರೂಪಾಯಿ ಸೇರಿಸಿ ಸುಮಾರು ಒಂದು 63,600 ರೂಪಾಯಿ ಚಿಲ್ಲರೆ ಅಷ್ಟು ಅವನು ಕಟ್ಟಬೇಕು. ಸೊ ಹೇಗಾಯ್ತು ನೋಡಿ ಕತೆ. ಈಸ್ಕೊಂಡಿರುವಂಥ ಸಾಲದ ಮೇಲೆ ಇದೊಂದು ಹೊರೆ, ಬಿಕಾಸ್ ಆಫ್ ಬೈ ನೋ ಪೇ ಲೇಟರ್ ಅದೊಂದಾಗಿರ್ಬೋದು, ಅಥವಾ ಒಂದು ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಆಗಿರ್ಬೋದು. ಅವಶ್ಯಕತೆಗಿಂತ ಹೆಚ್ಚಾಗಿ ಕೆಲವರು ಹಣವನ್ನು ಖರ್ಚು ಮಾಡ್ತಾರೆ. ಅದರ ಒಂದು ಪರಿಣಾಮ ಬಂದು ಕಟ್ಟಬೇಕಾಗಿರುವಂಥ ಹಣಕ್ಕಿಂತ ಹೆಚ್ಚಾಗಿ ಹಣ ಕಟ್ಟೋ ಥರ ಆಗೋಗುತ್ತೆ. ಸೊ ಈ ಥರ ಇನ್ನೂ ಒಂದು ಬಂದು ಈ ನವಪೀಳಿಗೆಯ ಯುವಕರು ಹೇಗೆ ಇನ್ನೊಂದು ಹೊಸ ರೀತಿಯಲ್ಲಿ ಹೋಗಿ ಸಿಕ್ಕಾಕೊಳ್ತಾ ಇದ್ದಾರೆ ಅಂದರೆ, ನಾನು ಕಾಲೇಜಲ್ಲಿ ಓದೋವಂಥ ಟೈಮಿಂದನೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಕ್ವಿಕ್ ಮನಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದೆ. ಹೇಗೆ ಅಂದರೆ, ಇವಾಗ ನಾವು ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಮಗೊಂದು 10,000 ರೂಪಾಯಿ, 12,000 ರೂಪಾಯಿ, 15,000 ರೂಪಾಯಿ ಸಂಬಳ ಕೊಡ್ತಾರೆ. ಅದು ಏನು, ನಾವು 8 ಅವರ್ ಕೆಲಸ ಮಾಡಿ ಒಂದು ತಿಂಗಳು ಫುಲ್ ಕೆಲಸ ಮಾಡಿದ್ಮೇಲೆ ನಮಗೊಂದು ಚಿಕ್ಕ ಅಮೌಂಟ್ ಬರುತ್ತೆ. ಚಿಕ್ಕ ಅಮೌಂಟಲ್ಲ, ಒಂದು ಸಂಬಳ ಬರುತ್ತೆ, 12,000ದಿಂದ 15,000 ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ಒಂದು ಕ್ವಿಕ್ ಅಮೌಂಟ್ ಅಂದರೆ ಹೇಗೆ, ನಿನ್ನ ಹತ್ರ ಒಂದು 3,000 ರೂಪಾಯಿ ಇದೆ. ಆ 3,000 ರೂಪಾಯಿಂದ ನೀನು 5,000 ರೂಪಾಯಿ ಮಾಡ್ಕೊಳ್ಬೋದು. ಹೇಗೆ, ಫಾರ್ ಎಕ್ಸಾಂಪಲ್ ನೀನೊಂದು ಬೆಟ್ಟಿಂಗ್ ಮಾಡ್ಬೋದು, ಆನ್ಲೈನಲ್ಲಿ ಬೆಟ್ಟಿಂಗ್ ಮಾಡ್ಬೋದು, ಅಥವಾ ಒಂದು ಗೇಮಿಂಗ್ ಮಾಡ್ಬೋದು. ಸೊ ಈ ಥರ ಈ ಆನ್ಲೈನ್ ಬೆಟ್ಟಿಂಗ್ ಬಂದು ನಾನು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ IPL ಮ್ಯಾಚ್ ಎಲ್ಲ ನಡೀತಾ ಇತ್ತು, ಇವಾಗಲೂ ನಡೀತಾ ಇದೆ. ಈ IPL ಮ್ಯಾಚ್ ನಡಿಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ, ಈ ಥರ ಒಂದು ಲಾರ್ಜ್ ಅಮೌಂಟ್ವರೆಗೂ ಹೋಗುತ್ತೆ. ಸೊ ಅದು ಒಂದು ಗ್ಯಾಮ್ಲಿಂಗ್ ಇರೋವಂಥ ಒಂದು ಕಾನ್ಸೆಪ್ಟು. ಸೊ ನಮ್ಮ ಹುಡುಗರು ಏನು ಮಾಡ್ತಾಯಿದ್ರು ಅಂದರೆ, ಈ IPL ಮ್ಯಾಚ್ ನಡಿಬೇಕಾದ್ರೆ RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ಈ ಬ್ಯಾಂಗ್ಳೂರ್ ಟೀಮ್ ವಿನ್ ಮಾಡ್ತು ಅಂದರೆ ಒಬ್ಬ ಆ ಬ್ಯಾಂಗ್ಳೂರ್ ಟೀಮನ್ನು ರೆಪ್ರೆಸೆಂಟ್ ಮಾಡಿ ಒಂದು 5,000 ರೂಪಾಯಿ ಬೆಟ್ ಕಟ್ಟಿರ್ತಾನೆ. ಆಪೋಸಿಟ್ ಅವ್ನು ಬಂದು ಒಂದು ಡೆಲ್ಲಿ ಕ್ಯಾಪಿಟಲ್ಸು ಯಾವುದೋ ಒಂದು ಇದ್ರ ಮೇಲೆ ಅವ್ನು ಬೆಟ್ ಕಟ್ಟಿರ್ತಾನೆ. ಸೊ ಇವನೇನು ಮಾಡ್ತಾನೆ, ಇನ್ ಕೇಸ್ ಬೆಂಗಳೂರು ವಿನ್ ಆಯಿತು ಅಂದರೆ ಅವ್ನಿಗೆ 5,000 ರೂಪಾಯಿ ಹಾಕಿದ್ರ ಮೇಲೆ ಇನ್ನೊಂದು 5,000 ರೂಪಾಯಿ ಸಿಗುತ್ತೆ, 10,000 ರೂಪಾಯಿ ದುಡ್ಡು ಮಾಡ್ಕೊತಾನೆ. ಸೊ ಅವ್ನಿಗೆ 5,000 ರೂಪಾಯಿ ಪ್ರಾಫಿಟ್ಟು. ಸೊ ಈ ಥರ ಅದು ಏನಾಗುತ್ತೆ ಅಂದರೆ, ಒಂದೆರಡು ಸರಿ ವಿನ್ ಮಾಡ್ದ ನನಗೆ ಗೊತ್ತಿರೋ ಫ್ರೆಂಡು. ಅದು ಹೋಗ್ತಾ 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 ಅವನು 2 ಲಕ್ಷ ಚಿಲ್ಲರೆ ಮೇಲೆ ಅವನು ಸಾಲ ಮಾಡಿಬಿಟ್ಟಿದ್ದಾನೆ. ಅದು ಏನು, ಒಂದು ಸ್ಮಾಲ್ ಅಮೌಂಟ್ ಗೆದ್ದಾದ್ಮೇಲೆ ನಾನು ಇನ್ನೂ ಗೆಲ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವನು ತುಂಬ ಜನದ ಹತ್ರ ತುಂಬ ರೀತಿಯಲ್ಲಿ ಸಾಲ ಮಾಡಿ, ಮನೆಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವನು ಇನ್ವೆಸ್ಟ್ ಮಾಡಿ ಆ ಬೆಟ್ಟಿಂಗಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟು 2,30,000 ಚಿಲ್ಲರೆ ಏನೋ, ಸುಮಾರು 2 ಲಕ್ಷನೋ 3 ಲಕ್ಷ ಚಿಲ್ಲರೆವರೆಗೂ ಅವನು ಸಾಲದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಅದಾದಮೇಲೆ ಈ ಗೇಮಿಂಗಲ್ಲಿ ಏನು, ಈಗ ಬರೋವಂಥ ಗೇಮಿಂಗ್ಸಲ್ಲೆಲ್ಲ ತುಂಬ ರೀತಿಯಾದಂಥ ಆಸ್ಪೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಗೇಮಿಂಗಲ್ಲಿ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗನ್ಗೆ ಸ್ಕಿನ್ಗಳು ತೊಗೊಬೋದು, ಆ ಕ್ಯಾರೆಕ್ಟರ್ಗೆ ನೀವು ಬಟ್ಟೆಗಳು ತೊಗೊಳ್ಬೋದು, ಅದಾದಮೇಲೆ ಪಾಸ್ ತೊಗೊಳ್ಬೋದು, ತುಂಬ ಇದೆ. ಸೊ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಾರೆ. ಅದೆಲ್ಲ ಅವ್ರಿಗೊಂದು ಆ ಗೇಮಲ್ಲಿ ಅವ್ರಿಗೆ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ. ಅದಾದಮೇಲೆ ಕ್ವಿಕ್ ಮನಿ ಸ್ಕ್ಯಾಮ್ಸು, ಅದೂ ಒಂದು ಕಾನ್ಸೆಪ್ಟ್ ಇದೆ. ಹೇಗೆ ಅಂದರೆ, ನೀನಿಷ್ಟು ದುಡ್ಡು ಹಾಕು, ಒಂದು ಸ್ವಲ್ಪ ದಿನ ಆದಮೇಲೆ ಆ ದುಡ್ಡು ಬಂದು ನಿನಗೆ ಇನ್ನೂ ಡಬಲ್ ಆಗಿ ಬರುತ್ತೆ, ಮಲ್ಟಿಪ್ಲೈಡ್ ಆಗಿ ಬರುತ್ತೆ ಅಂತ ಕೆಲವು ವೆಬ್ಸೈಟ್ಸ್ ಎಲ್ಲ ಇತ್ತು. ಅದರಲ್ಲಿ ನಾನು ಕೆಲವು ದುಡ್ಡು ಹಾಕಿದ್ದೆ. ಎಷ್ಟೊಂದು ಸಾವಿರ ದುಡ್ಡು ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಟೈಮಲ್ಲಿ ಆ ಥರ ಇತ್ತು, ಈಗಲೂ ಇದೆ ಅನಿಸುತ್ತೆ. ಸೊ ಈ ಥರ ಈ ಕ್ವಿಕ್ ಮನಿ ಸ್ಕ್ಯಾಮ್ಸಲ್ಲಿ ಬಂದು ತುಂಬ ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಅದರ ಒಂದು ಪರಿಣಾಮ ಏನಾಗುತ್ತೆ ಅಂದರೆ, ಇರೋ ದುಡ್ಡನ್ನು ಕಳ್ಕೊಳ್ತಾರೆ. ಅದಾದಮೇಲೆ ಆ ಕೊಡಬೇಕಾಗಿರುವಂಥ ದುಡ್ಡು, ಆ ಸ್ಕ್ಯಾಮಿನ ಒಂದು ಪರಿಣಾಮವಾಗಿ ಅದಕ್ಕೆ ಬೆಲೆ ತೆರಬೇಕಾಗಿರೋ ದುಡ್ಡನ್ನು ನಾವು ನಮ್ಮ ಕೈಯಿಂದ ಹಾಕಬೇಕಾಗತ್ತೆ. ಸೊ ಆ ಥರ ಅದೊಂದು ದೊಡ್ಡ ಸ್ಕ್ಯಾಮ್, ಅದರಲ್ಲೂ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಓಕೆ, ಇದರೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ನಮ್ಮ ಈಗಿನ ಒಂದು ನವಪೀಳಿಗೆ ಯುವಕರಿಗೆ ಬಂದು ಒಂದು ಗುಡ್ ಕಾಲೇಜಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿದ್ರು ಅವ್ರಿಗೆ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸರ್ವೆ ನೋಡಿದ್ರೆ ಬರೀ 27% ಮಾತ್ರನೇ ಫೈನಾನ್ಷಿಯಲ್ ಲಿಟ್ರಸಿ ಇರುವಂಥ ಪರ್ಸನ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೊಂದೇನಾಗುತ್ತೆ ಅಂದರೆ,
ಈ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಮಾತಾಡಬೇಕು ಅಂದಾಗ ನಾವು ಯಾವುದೋ ಒಂದು ಎಕನಾಮಿಕ್ಸ್ ಓದೋದ್ರಿಂದನೋ ಯಾವುದೋ ಒಂದು ಬುಕ್ ಓದೋದ್ರಿಂದನೋ ಅಷ್ಟೊಂದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಆ ಬುಕ್ ಓದೋದ್ರಿಂದ ಖಂಡಿತ ಗೊತ್ತಾಗುತ್ತೆ, ಬಟ್ ಈ ಸೋಷಿಯಲ್ ಮೀಡಿಯಾನಲ್ಲಿ ಬರುತ್ತಲ್ಲ ಈ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ, ಸೊ ತುಂಬ ಜನ ತುಂಬ ಒಂದು ಮಾರ್ಕೆಟಲ್ಲಿ ಬೂಮ್ ಆಗ್ತಾನೆ ಇದ್ದಾರೆ. ತುಂಬ ಜನ ತುಂಬ ರ್ಯಾಂಡಮ್ ಆಗಿ ಡೈನಾಮಿಕ್ ಆಗಿರೋವಂಥ ಟಾಪಿಕ್ಸ್ ಎಲ್ಲ ಮಾತಾಡ್ತಾರೆ. ಅದು ಕೆಲವು ದಿನಗಳಲ್ಲಿ ವೈರಲ್ ಆಗೋಗುತ್ತೆ ಆ ವಿಡಿಯೋಸ್ ಎಲ್ಲ. ಅದು ಹೇಗೆ ಅಂದರೆ ಬರೀ ಒಂದು 5 ವರ್ಷದಲ್ಲಿ ನೀವು 5 ಕೋಟಿ ರೂಪಾಯಿ ಹೇಗೆ ನೀವು ಸೇವೆ ಮಾಡ್ಬೋದು, ಒಂದು 10 ವರ್ಷದಲ್ಲೇ ನೀವು ಒಂದು 50 ಕೋಟಿನ ಹೇಗೆ ಸೇವ್ ಮಾಡ್ಬೋದು, ಹೇಗೆ ನೀವು ಜನ್ರೇಟ್ ಮಾಡ್ಬೋದು, ಆ ಥರ ಏನೇನೋ ಒಂದು ರ್ಯಾಂಡಮ್ ಆಗಿರೋವಂಥ ಟಾಪಿಕ್ಸ್ ಎಲ್ಲ ಬರುತ್ತೆ. ಅದನ್ನು ನೋಡೋವಂಥ ಪೀಪಲ್ಸ್ ಬಂದು ಮೋಸ್ಟ್ ಆಫ್ ದ ಪೀಪಲ್ ಬಂದು ನವ ಯುವಕರು. ಯಾಕೆಂದರೆ ಎಲ್ರಿಗೂ ದುಡ್ಡು ಬೇಕು, ಬೇಗ ದುಡ್ಡು ಸಿಕ್ಕಿದ್ರೆ ಅವ್ರು ಬೇಗ ಮಾಡಬೇಕಾಗಿರೋವಂಥ ಎಕ್ಸ್ಪೀರಿಯನ್ಸನ್ನು ಮಾಡಿಬಿಟ್ಟು ಮಾಡಬೇಕಾಗಿರೋವಂಥ ಕೆಲಸಗಳನ್ನ ಆರಾಮಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಈ ಒಂದು ಫೈನಾನ್ಷಿಯಲ್ ಬಗ್ಗೆ ಎಲ್ಲ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಮೋಸ್ಟ್ ಆಫ್ ದ ಬಂದು ಮಾತಾಡೋವಂಥವರೆಲ್ಲ ಬಂದು ಅವರೆಲ್ಲ ಸೆಬಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೆಬಿ ರಿಜಿಸ್ಟರ್ಡ್ಗೆ ಅವ್ರು ರಿಜಿಸ್ಟರ್ ಆಗದೇ ಇರೋವಂಥವ್ರು ಅವರೆಲ್ಲ ಸುಮ್ಮನೆ ಅವರು ಒಂದು ಒಪಿನಿಯನ್ನು, ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸನ್ನು ಅವ್ರು ಶೇರ್ ಮಾಡ್ಕೊತಾರೆ ನಂತರ. ಬಟ್ ಒಂದು ಆ್ಯಕ್ಚುಯಲ್ ಆಗಿ ಒಂದು ಫ್ಯಾಕ್ಟ್ಫುಲ್ ಆಗಿ ಒಂದು ನಿಜವಾದ ಒಂದು ರಿಜಿಸ್ಟರ್ಡ್ ಆಗಿರುವಂಥ ಒಬ್ಬ ಪ್ರಾಕ್ಟೀಷ್ನರ್ ಆಗಿ ಕೊಡುವಂಥ ಅಡ್ವೈಸ್ಗೂ ಅವರ ಒಂದು ಪರ್ಸ್ನಲ್ ಒಂದು ನಾಲೆಡ್ಜ್ ಮೇಲೆ ಇರುವಂಥ ಒಂದು ಅಡ್ವೈಸ್ಗೂ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಈ ಪೀಪಲ್ಸು ಇದರಲ್ಲಿ ಮಾಡುವಂಥ ತಪ್ಪು ಏನು ಅಂದರೆ, ಅವ್ರು ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಏನೋ ಹೇಳಿದ್ರು ಅಂದರೆ ಅದು ಓಕೆ, ಅದು ನನ್ನ ಲೈಫಿಗೆ ಸೂಟೇಬಲ್ ಆಗಿದೆ, ಮೇ ಬಿ ನಾನು ಹಾಗೆ ಮಾಡ್ಬೋದು ಅನ್ನೋವಂಥ ಒಂದು ಟ್ರ್ಯಾಪಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವನೇನೋ ಹೇಳ್ತಾನೆ, ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ನೀವು ಗೊತ್ತಿಲ್ಲದೆ ಒಂದು ಇನ್ವೆಸ್ಟ್ ಮಾಡಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಸೊ ಅವನೇನು ಮಾಡ್ತಾನೆ, ಒಂದು ಇಂಟ್ರಾ ಟ್ರೇಡಿಂಗ್ ಆಗಿರ್ಬೋದು, ಯಾವ್ಯಾವುದೋ ಒಂದು ವಿಚಾರದಲ್ಲಿ ಹೋಗಿ ಅವ್ನು ಮಾಡ್ತಾನೆ. ಕೆಲವು ವಿಚಾರಗಳು ಬಂದು ಕೆಲವ್ರಿಗೆ ಒಳ್ಳೆ ರೀತಿಯಲ್ಲೇ ವರ್ಕೌಟ್ ಆಗುತ್ತೆ, ಬಟ್ ಕೆಲವರಿಗೆ ಅದು ತುಂಬ ವರ್ಕೌಟ್ ಆಗದೇ ಇರೋವಂಥ ವ್ಯಕ್ತಿಗಳು ಇದ್ದಾರೆ. ಸಾರಿ. ಸೊ ಆಗ ಏನಾಗುತ್ತೆ ಅಂತ ಕೇಳಿದಾಗ, ಈ ಮೋಸ್ಟ್ ಆಫ್ ದ ಪೀಪಲ್ ಬಂದು ತುಂಬ ವಿಚಾರಗಳು ಹೇಳ್ತಾರಲ್ವ, ಅದನ್ನು ವಿಮರ್ಶೆ ಮಾಡಿ ನೋಡುವಂಥ ವ್ಯಕ್ತಿಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ವಿಚಾರ ಹೊರಗಡೆ ಇರುವಂಥ ವ್ಯಕ್ತಿ ಹೇಳ್ದ ಅಂದರೆ ಅದನ್ನು ಸಡನ್ನಾಗಿ ನಂಬುವಂಥ ವ್ಯಕ್ತಿ ಬಂದು ಅವನು ದೊಡ್ಡ ಮೂರ್ಖ. ಇದು ಒಂದು ಪ್ರೋವರ್ಬ್ ಇದೆ, ನನಗೆ ಆ ಪ್ರೋವರ್ಬ್ ಜ್ಞಾಪಕ ಬರ್ತಾ ಇಲ್ಲ. ಅದು ಏನು ಅಂದರೆ, ಹೊರಗಡೆ ಇರೋವಂಥ ಒಬ್ಬ ವ್ಯಕ್ತಿ ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂದರೆ ನೀನು ಮಾಡ್ತೀಯ, ಮಾಡೋಕ್ಕಾಗಲ್ಲ ಅಂದರೆ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆ ಥರ ಇದ್ದರೆ ನಿನ್ನ ಕೈಯಲ್ಲಿ ನೀನು ನಿಜವಾಗ್ಲೂ ನಿನ್ನ ಹತ್ರ ಒಂದು ಸ್ಟೆಬಿಲಿಟಿ ಇಲ್ಲ, ನಿನ್ನ ಹತ್ರ ಒಂದು ಕೆಪಾಸಿಟಿ ಇಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಂತ ಏನೋ ಒಂದು ಪ್ರೋವರ್ಬ್ ಬರುತ್ತೆ. ಸೊ ಏನು ಅಂದರೆ, ಯಾವುದೋ ಒಂದು ವಿಚಾರ ಯಾರೊಬ್ರು ಹೇಳ್ತಾ ಇದ್ದಾರೆ, ಏನೋ ಒಂದು ವಿಚಾರ ನಡೀತು ಅಂದರೆ ಅದನ್ನು ನಾವು ಬ್ಲೈಂಡ್ ಫೋಲ್ಡೆಡ್ ಆಗಿ ನಂಬೋದು ತುಂಬ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸೆಬಿ ರಿಜಿಸ್ಟರ್ಡ್ ಆಗಿರುವಂಥ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ನೀವು ಹೋಗಿ ಕನ್ಸಲ್ಟ್ ಮಾಡೋದಕ್ಕೂ ಈ ಯೂಟ್ಯೂಬಲ್ಲಿ ಬರೋವಂಥ ಕೆಲವು ಚಾನಲ್ಸಲ್ಲಿ ಬರುತ್ತಲ್ಲ ಅಂಥವ್ರ ಜೊತೆ ನೀವು ಅಡ್ವೈಸ್ ತೊಗೊಳೋದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇಲ್ಲಿ ಬರುವಂಥ ಒಂದು ಮೇಯ್ನ್ ಅಂದರೆ, ನಾನು ಕೆಲವು ಇದನ್ನೆಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಯೂಟ್ಯೂಬ್ ಚಾನಲ್ಸಲ್ಲಿ ತುಂಬ ಜನ ತುಂಬ ಅಡ್ವೈಸ್ ಕೊಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವರು ಬಂದು ಕೆಲವು ಬೇಸಿಕ್ ಆಗಿರೋವಂಥ ಅಡ್ವೈಸ್ ನಿಮಗೆ ಕೊಡ್ತಾರೆ. ಅದಾದಮೇಲೆ ಇನ್ನೂ ನಿಮಗೆ ಹೆಚ್ಚಿನ ಒಂದು ತಿಳುವಳಿಕೆ ಬೇಕು ಅಂದರೆ ನೀವು ನಮ್ಮ ಒಂದು ಪರ್ಸ್ನಲ್ ಆಗಿರೋವಂಥ ಒಂದು ಕೋರ್ಸಿಗೆ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಕೋರ್ಸ್ ಫೀಸ್ ಬಂದು ಒಂದು 40,000 ರೂಪಾಯಿ 50,000 ರೂಪಾಯಿ ಇರುತ್ತೆ. ಅದಾದಮೇಲೆ ಆ ಕೋರ್ಸ್ಗೆ ಹೋಗ್ತಾರೆ, ಅಲ್ಲಿನೂ ಅವರು ಕೆಲವು ವಿಚಾರಗಳು ತಿಳ್ಕೊಳ್ತಾರೆ. ಅದಾದಮೇಲೆ ಇನ್ನೂ ಕೆಲವು ಡೀಟೇಲ್ಡ್ ಆಗಿ ಅವರು ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ನೂ ಒಂದು ಅಲ್ಟ್ರಾ ಎಲೈಟ್ ಪ್ರೋ ಅಂತ ಕೋರ್ಸಿಗೆ ನೀವು ಜಾಯಿನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು 50,000 ರೂಪಾಯಿ 60,000 ರೂಪಾಯಿ ಕಟ್ಟಿ ಸೇರಿಕೊಡ್ತಾರೆ. ಅದಾದಮೇಲೆ ಅವ್ರಿಗೆ ಒಂದು ಮೆಜಾರಿಟಿ ಆಫ್ ದ ಪೀಪಲ್ಗೆ ಬಂದು ಅದೇನು ಗೊತ್ತಾಗಲ್ಲ. ಅದಾದಮೇಲೆ ಅವರು ಎಂಡ್ ಅಪ್ ಫೇಲ್ ಆಗಿಬಿಡ್ತಾರೆ. ಅದಾದಮೇಲೆ ಅವ್ರನ್ನ ಬೈಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಅದೇ ನೀವು ಒಬ್ಬ ಸೆಬಿ ರಿಜಿಸ್ಟರ್ಡ್ ಆಗಿರೋಂಥ ಒಬ್ಬ ಪರ್ಸನ್ ಜೊತೆ ಒಂದು ಅಡ್ವೈಸ್ ತೊಗೊಂಡ್ರಿ ಅಂತ ಇಟ್ಕೊಳ್ಳೋಣ. ಅವ್ರು ಬಂದು ನಿಮ್ಮ ಕೈಯಲ್ಲಿ ಏನು ಪ್ರಾಕ್ಟಿಕಲಾಗಿ ನಿಮ್ಮ ಕೈಯಲ್ಲಿ ಏನಿದೆ, ನಿಮ್ಮ ಅಸೆಟ್ ಏನಿದೆ, ನಿಮ್ಮ ಒಂದು ವ್ಯಾಲ್ಯೂ ಏನಿದೆ, ನಿಮ್ಮೊಂದು ಕೇಪಬಿಲಿಟಿ ಏನಿದೆ ಅಂತ ಅವ್ರು ಜಡ್ಜ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನಿಮ್ಮ ಕೈಯಲ್ಲಿ ಯಾವುದು ಮಾಡ್ಬೋದು, ಯಾವುದು ಕರೆಕ್ಟ್ ಆಗಿರೋವಂಥ ಒಂದು ಸೂಕ್ತವಾಗಿರುವಂಥ ಒಂದು ವಿಚಾರ ಯಾವುದು ಅಂತ ನಿಮಗೆ ಕ್ಲಿಯರಾಗಿ ಹೇಳ್ತಾರೆ. ಅದಕ್ಕೆ ಅವರು ಒಂದು ಸ್ಮಾಲ್ ಅಮೌಂಟ್ ತೊಗೊಳ್ಬೋದು, ಒಂದು 2,000 ರೂಪಾಯಿ 3,000 ರೂಪಾಯಿ 5,000 ರೂಪಾಯಿ ತೊಗೊಳ್ಬೋದು ಒಂದು ಕನ್ಸಲ್ಟೇಷನ್ಗೆ. ಸೊ ನೀವು ಒಂದು 5,000 ರೂಪಾಯಿ ಮುಖ ನೋಡಿಕೊಂಡು
ಆ ವ್ಯಕ್ತಿ ಹತ್ರ ನೀವು ಒಂದು ಪರ್ಸನಲ್ ಅಡ್ವೈಸ್ ತೊಗೊಳೋದ್ರ ಬದಲು ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಅಂದ್ಬಿಟ್ಟು ಇವ್ರನ್ನ ಫಾಲೋ ಮಾಡ್ತೀರಾ. ಅಟ್ ದ ಎಂಡ್ ಆಫ್ ದ ಡೇ ಬಂದು ನೀವು ಅಲ್ಲಿ 80,000 to 90,000 1,00,000 ನೀವು ಸುಮ್ಮನೆ ನೀವೇನೋ ಒಂದು ಪ್ರಯತ್ನ ಪಡೋದಕ್ಕೆ ಅಂತ ಹೋಗಿ ನೀವು ಕಳ್ಕೊಳ್ತೀರಾ. ಅದಕ್ಕಿಂತ ಇದು ಎಷ್ಟೋ ಪಾಲ್ ಮೇಲು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಈ ಒಂದು ಮನಿ, ಈ ಒಂದು ಸೋಷಿಯಲ್ ಮೀಡಿಯಾ, ಈ ಒಂದು ಮನಿ, ಇದರ ನಡುವೆ ಒಂದು ಘರ್ಷಣೆ ಇದೆ. ಅದು ಏನು ಅಂದರೆ ಈ ನವ ಪೀಳಿಗೆ ಯುವಕರಿಗೆ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅಲ್ಲಿ ಒಂದು ಸೈಕಾಲಜಿ ಬಂದು ವರ್ಕ್ ಆಗುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಂದರೆ ಒಂದು ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಜೊತೆಗೆ ಡಿಲೇಡ್ ಗ್ರ್ಯಾಟಿಫಿಕೇಷನ್, ಈ ಎರಡರ ನಡುವೆ ಒಂದು ಘರ್ಷಣೆ ನಡೀತಾ ಇರುತ್ತೆ. ಯಾವಾಗ್ಲೂ ಮೋಸ್ಟ್ ಆಫ್ ದಿ ಟೈಮ್ ಬಂದು ಈ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಅನ್ನೋದು ವಿನ್ ಆಗುತ್ತೆ. ಏನು ಅಂದರೆ ಈ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ನು, ಈಗ ನಾನೇನೋ ಒಂದು ವಸ್ತು ತೊಗೊಳ್ಬೇಕು, ಇವತ್ತು ನಾನೊಂದು ಶರ್ಟ್ ತೊಗೊಳ್ಬೇಕು ಅಂತ ಅನ್ಕೊತೀನಿ, ಇನ್ನೊಂದು ವಾರದಲ್ಲಿ ನಾನು ಆ ಶರ್ಟನ್ನು ತೊಗೊಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ನಾನು ಅದು ತೊಗೊಂಡ್ಬಿಡ್ತೀನಿ. ಸೊ ಆ ಥರ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಏನಂದರೆ, ನನ್ನ ಹತ್ರ ಈಗ ಆಲ್ರೆಡಿ ಒಂದು 5 ಶರ್ಟ್ ಇದೆ, ಈ 6ನೇ ಶರ್ಟ್ ತೊಗೊಳೋದ್ರಿಂದ ನನಗೆ ಯಾವುದೇ ರೀತಿಯಾದಂಥ ಒಂದು ಯೂಸ್ ಇದೆಯಾ, ಈ ಶರ್ಟ್ ಹಾಕ್ಕೊಳ್ಳೋದ್ರಿಂದ ನನಗೆ ಏನಾದರೂ ಒಂದು ವಿಚಾರ ಆಗುತ್ತಾ, ಆ 5 ಶರ್ಟ್ ಬಿಟ್ಟು ಇದರಲ್ಲಿ ಏನೋ ಒಂದು ವಿಚಾರ ಇದೆ, ಈ ಶರ್ಟನ್ನ ನಾನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಏನಕ್ಕೆ ಯೂಸ್ ಮಾಡ್ಬೋದು, ಇದರ ಬಿಹೈಂಡ್ ಏನಿದೆ ಅನ್ನೋಂಥ ವಿಮರ್ಶೆಯನ್ನು ಮಾಡಿ ಇದರ ಪ್ರೈಸ್ ಏನಿದೆ, ಇದನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗುತ್ತಾ, ಯಾವಾಗ ಬೈ ಮಾಡ್ಬೋದು, ಈ ಥರ ತುಂಬ ರೀತಿಯಲ್ಲಿ ಯೋಚನೆ ಮಾಡಿ ಅದು ನಿಜವಾಗ್ಲೂ ಅವಶ್ಯಕತೆ ಇದೆ ಅಂದಾಗ ಅದನ್ನು ತಗೊಳ್ಳೋವಂಥ ಒಂದು ಪ್ರಯತ್ನ. ಅದು ಅವಶ್ಯಕತೆ ಇಲ್ಲ ಅಂದಾಗ ಸರಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ, ಆಮೇಲೆ ನೋಡೋಣ, ಆಮೇಲೆ ನಿಧಾನಕ್ಕೆ ನೋಡೋಣ ಅಂತ ತಗೊಳ್ಳೋವಂಥ ಒಂದು ನಿರ್ಧಾರ ಇದೆಯಲ್ಲ, ಅದು ಬಂದು ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಸೊ ಈ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟು ಹೇಗೆ ಅಂದರೆ, ಈ ಜನಕ್ಕೆ ಬಂದು ಒಂದು ವಿಚಾರ ಬಂದು ಏನೋ ಒಂದು ಆಗೋಯ್ತು, ಯಾರೊಬ್ರು ಒಂದು ಬೈಕ್ ತೊಗೊಂಡ್ರು, ಯಾರೊಬ್ರು ಒಂದು ಕಾರ್ ತೊಗೊಂಡ್ರು. ಇನ್ಫ್ಯಾಕ್ಟ್ ಎಷ್ಟೊಂದು ಜನಕ್ಕೆ ಒಂದು 15,000 20,000 ರೂಪಾಯಿ ಸಂಬಳ ಅಷ್ಟೇ ಬರ್ತಾ ಇರುತ್ತೆ. ಬಟ್ ಅವರು 1.5 ಲಕ್ಷ 1.3 ಲ್ಯಾಕ್ಸ್ ಇರೋವಂಥ ಒಂದು ಐಫೋನ್ ತೊಗೊಳ್ತಾರೆ. ಯಾಕೆ? ನನ್ನ ಫ್ರೆಂಡ್ ಯಾರೊಬ್ರು ತೊಗೊಂಡಿದ್ದಾರೆ, ಯಾರೊಬ್ಬರು ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದಾರೆ, ಯಾರೊಬ್ಬರು ಒಂದು ಒಳ್ಳೆ ಫೋಟೋಸ್ ತೊಗೊಳ್ತಾ ಇದ್ದಾರೆ, ಅದನ್ನು ನಾನು ಮಾಡೋಕ್ಕೆ ಹೋಗ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೋಗ್ತಾರೆ. ಬಟ್ ನೀವು ಅಬ್ಸರ್ವ್ ಮಾಡಿ ನೋಡಿ, 10 ಜನ ಐಫೋನ್ ತೊಗೊಂಡ್ರು ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಯಾರೋ ಒಬ್ಬರೋ ಅಥವಾ ಇಬ್ಬರೋ ಅವ್ರು ಅಂದ್ಕೊಂಡಿರೋವಂಥ ಕೆಲಸವನ್ನು ಮಾಡ್ತಾರೆ, ಇನ್ನು ಮಿಕ್ಕಿದ 8 ಜನ ಅವ್ರು ತಿರ್ಗಿ ಅವ್ರ ನಾರ್ಮಲ್ ಲೈಫ್ಗೆ ಬಂದುಬಿಡ್ತಾರೆ. ಬಟ್ ಇದರ ಒಂದು ಪರಿಣಾಮ ಏನಾಗುತ್ತೆ ಅಂದರೆ, ಅವ್ರು ತೊಗೊಂಡಂಥ ಒಂದು ಲೋನ್ ಇದೆಯಲ್ಲ, ಐಫೋನ್ ತೊಗೊಳ್ಬೇಕು ಅಂದರೆ ಅಷ್ಟೊಂದು ದುಡ್ಡು ಯಾರ ಹತ್ರ ಇರುತ್ತೆ? 1 ಲಕ್ಷ 1.25 ಲಕ್ಷ ಎಲ್ಲ. ಸೊ ಆದ್ದರಿಂದ ಅವ್ರು ಲೋನ್ ಹಾಕ್ಕೊಳ್ತಾರೆ, ಒಂದು ಕ್ರೆಡಿಟ್ ಕಾರ್ಡ್ ಮೇಲೆ ಯೂಸ್ ಮಾಡಿ ತೊಗೊಳ್ತಾರೆ, ಅದು ಬಂದು ಯಾವುದೋ ಒಂದು ಸಾಲ ಬರುತ್ತೆ, ಅದನ್ನು ಹೇಗೆ ಪೇ ಮಾಡೋದು ಅಂತಲೇ ಗೊತ್ತಾಗಲ್ಲ ಎಷ್ಟೊಂದು ಜನಕ್ಕೆ. ಅದಾದಮೇಲೆ ಅವರ ಒಂದು ಕ್ರೇವಿಂಗ್ಸ್ ಏನೋ ಒಂದು ಆಗೋಯ್ತು, ಏನೋ ಒಂದು ಸಿಕ್ಬಿಡ್ತು ಅಂದರೆ ಅದು ಒಂದು ಸರಿ ಆಯಿದ್ರು ಪರವಾಗಿಲ್ಲ, ಸೆಕೆಂಡ್ ಟೈಮು ಆ ಕ್ರೇವಿಂಗ್ಸ್ ಬರ್ತಾ ಇದೆ, 3ನೇ ಟೈಮು ಆ ಕ್ರೇವಿಂಗ್ ಬರ್ತಾ ಇದೆ ಅಂದರೆ ಎವ್ರಿ ಟೈಮು ಅವ್ರಿಗೆ ಡಿಫ್ರೆಂಟ್ ಕ್ರೇವಿಂಗ್ಸ್ ಬಂದಾಗ್ಲೂ ಅವುಗಳನ್ನೆಲ್ಲ ಸ್ಯಾಟಿಸ್ಫೈ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಹೋಗಿ ಸಿಗಾಕೊಳ್ತಾರೆ. ಇದು ಬಂದು ಅವರ ಒಂದು ಫೈನಾನ್ಷಿಯಲ್ ಫ್ರೀಡಮ್ಗೆ ಒಂದು ಲಾಕ್ ಥರ ವರ್ಕ್ ಆಗೋಗುತ್ತೆ. ಅವ್ರಿಗೆ ಯಾವಾಗ ಒಂದು ವಿಚಾರವನ್ನು ಮಾಡಬೇಕು ಅಂತ ಅನ್ಕೊತಾರೋ ಅದನ್ನು ಮಾಡೋದಕ್ಕೆ ಹೊರಟೋಗ್ಬಿಡ್ತಾರೆ. ಯೋಚನೆ ಮಾಡಬೇಕು, ನಿಜವಾಗ ನನಗೆ ಬೇಕಾಗಿದೆಯಾ, ಅದರ ಒಂದು ಅವಶ್ಯಕತೆ ಇದೆಯಾ, ನಾನು ಯಾಕೆ ಬೇರೆ ವ್ಯಕ್ತಿಗಳಿಗೆ ನಾನು ತೋರಿಸ್ಕೊಳ್ಬೇಕಾಗಿದೆ ಅಂತೆಲ್ಲ ಅವ್ರು ಯೋಚನೆ ಮಾಡಬೇಕು. ಬಟ್ ಅವರು ಯಾವುದೇ ರೀತಿಯಾದಂಥ ಒಂದು ವಿಚಾರ ವಿನಿಮಯನೇ ಮಾಡಲ್ಲ ಅವರು, ಅದರಿಂದ ಅವರು ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಈಗಿನ ನವಪೀಳಿಗೆ ಯುವಕರು, ಅದಾದಮೇಲೆ ಹಿಂದಿನ ಕಾಲದಲ್ಲಿರೋವಂಥ ವ್ಯಕ್ತಿಗಳಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಸೊ ಓಕೆ, ನಮ್ಮ ಬಿಫೋರ್ ಜನ್ರೇಷನ್ ಇದ್ದಂಥವ್ರು ಅವರು ಒಂದು 30 ಏಜಲ್ಲಿದ್ದರೆ ಅವ್ರು ಏನು ಮಾಡಿರ್ತಾಯಿದ್ರು, ಈಗಿನ ಕಾಲದವ್ರು ಏನು ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ, ಈಗಿನ ಕಾಲದವ್ರು ಬಂದು ತುಂಬ ವಿಚಾರಗಳನ್ನ ಮಾಡುವಂಥ ಪ್ರಯತ್ನ ಪಡ್ತಾಯಿದ್ದಾರೆ, ತುಂಬ ವಿಚಾರಗಳು ಅವ್ರಿಗೆ ತಿಳಿದಿದೆ. ಅದಾದಮೇಲೆ ಹೊಸ ವಿಷಯಗಳನ್ನ ನೋಡುವಂಥ ಪ್ರಯತ್ನ ಪಡ್ತಾಯಿದ್ದಾರೆ, ಹೊಸ ವಿಷಯಗಳನ್ನ ಎಕ್ಸ್ಪೆರಿಮೆಂಟ್ ಮಾಡುವಂಥ ಪ್ರಯತ್ನ ಪಡ್ತಾಯಿದ್ದಾರೆ. ಹಳೆ ಕಾಲದವ್ರಿಗೆ ಎಷ್ಟೊಂದು ವಿಚಾರಗಳು ಗೊತ್ತಿರಲಿಲ್ಲ, ಸೊ ಅವ್ರು ಸರ್ಟೈನ್ ಒಂದು ಸ್ಕ್ವೇರ್ ಒಳಗಡೆ ಬದುಕುವಂಥ ಪ್ರಯತ್ನವನ್ನು ಪಟ್ಟಿದ್ರು. ಆದ್ದರಿಂದ ಅವರು ಈಗ ನೋಡಿದಾಗ ಅವರು ತುಂಬ ಜನ ಬಂದು ಯಾವುದೋ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳದೆ ಒಂದು
ನಾರ್ಮಲ್ ಫ್ಲೋನಲ್ಲಿ ಅದನ್ನು ಹೋಗ್ತಾ ಇದ್ದಾರೆ. ಬಟ್ ಈಗಿನ ಕಾಲದಲ್ಲಿರೋವಂಥ ಯುವಕರು ಬಂದು ಹೊಸ ಹೊಸ ವಿಚಾರಗಳನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದಕ್ಕೆ ಬೇಕಾಗಿರೋಂಥ ರಿಸೋರ್ಸನ್ನ ಕಲೆಕ್ಟ್ ಮಾಡಿಕೊಂಡು ಮಾಡುವಂಥ ಒಂದು ಪ್ರಯತ್ನವನ್ನು ಪಟ್ಟಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಬರಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಅವ್ರ ಹತ್ರ ರಿಸೋರ್ಸ್ ಇಲ್ಲ ಅಂದರೆ ಅದಕ್ಕೆ ವೆಯ್ಟ್ ಮಾಡಬೇಕು, ಅಥವಾ ಅದನ್ನು ಯಾವ ರೀತಿಯಲ್ಲಾದ್ರೂ ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಪಡಬೇಕು, ಅದು ರೈಟ್ ಆಗಿರುವಂಥ ಮಾರ್ಗದಲ್ಲಿ. ಬಟ್ ಈ ಒಂದು ಸಾಲದ ಸುಳಿಯಲ್ಲಿ ಹೋಗಿ ಸಿಗಾಕೊಂಡ್ಬಿಡ್ತಾರೆ. ಎಷ್ಟೊಂದು ಜನ ಒಂದು ಬರ್ಡೇ ಪಾರ್ಟಿ ಅಂತ ಬರುತ್ತೆ, ಬರ್ಡೇ ಪಾರ್ಟಿ ಬಂದರೆ ಒಂದು ಪಾರ್ಟಿ ಕೊಡಿಸಿದ್ರೇ ಆಲ್ಮೋಸ್ಟ್ ಒಂದು ಪಬ್ಗೆ ಹೋಗ್ಬಿಟ್ಟು ಬಂದರು ಅಂದ್ರೆ ಒಂದು 5-6 ಜನ ಹೋಗ್ಬಿಟ್ಟು ಬಂದ್ರೆ ಕಾಮನ್ ಆಗಿನೇ ಒಂದು 10,000 ರೂಪಾಯಿ ಆಗೋಗುತ್ತೆ ಬಿಲ್ಲು, ಫಾರ್ ಎಕ್ಸಾಂಪಲ್ ಹೇಳೋದಾದರೆ. ಸೊ ಈ ಥರ 10,000 ರೂಪಾಯಿ, 15,000 ರೂಪಾಯಿ, 5,000 ರೂಪಾಯಿ, ಇದು ಒಂದು ಚಿಕ್ಕ 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 ವಿಚಾರಗಳು ಸೇರಿ ಅದು ಲಾಸ್ಟಲ್ಲಿ ಒಂದು ಲಂಸಮ್ ಅಮೌಂಟ್ ಆಗಿ ಅದು ಹೋಗಿ ಬೆಳೆದ್ಬಿಡುತ್ತೆ. ಸೊ ಆಗ ಹಿಂದೆ ತಿರುಗಿ ನೋಡಿದಾಗ ಅವರು ಅದನ್ನು ಹ್ಯಾಕ್ ತೀರಿಸೋದು ಅಷ್ಟೊಂದು ಹಣ ಇರಲ್ಲ. ಅದಾದಮೇಲೆ ಇನ್ನೊಂದು ಹೇಳೋದು ಮರ್ತೋದೆ, ಸಾರಿ. ಈ ಬ್ಯಾಂಕಲ್ಲಿ ತೊಗೊಳ್ಳೋ ಲೋನ್ಗೂ ಆನ್ಲೈನಲ್ಲಿ ತೊಗೊಳ್ಳೋ ಲೋನ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಬ್ಯಾಂಕಲ್ಲಿ ಬಂದು ಅವ್ರು ಕರೆಕ್ಟಾಗಿ ಜಡ್ಜ್ ಮಾಡಿ ನೋಡ್ತಾರೆ ನಿಮಗಿರೋಂಥ ಕೆಪಾಸಿಟಿ ಏನು, ನಿಮಗೆ ಎಷ್ಟು ಕೊಡ್ಬೋದು, ಏನು ಮಾಡ್ಬೋದು ಅಂತ. ಬಟ್ ಈ ಆನ್ಲೈನಲ್ಲಿ ಬಂದು ಯಾವುದೇ ರೀತಿಯಾದಂಥ ಜಡ್ಜ್ ಮಾಡಲ್ಲ, ನಿಮಗೆ ಅಮೌಂಟ್ ಕೊಟ್ಬಿಡ್ತಾರೆ, ನೀವು ಅಮೌಂಟ್ ತೊಗೊಂಡ್ಬಿಡ್ತೀರ. ಬಟ್ ಇಲ್ಲಿ ನೆಕ್ಸ್ಟ್ ಆಗುವಂಥ ಒಂದು ಪರಿಸ್ಥಿತಿ ಏನು ಅಂದರೆ, ನೀವು ಇವಾಗ ಅಮೌಂಟ್ ಕಟ್ತಾ ಇದ್ದೀರಾ, ಇಮಿಡಿಯೇಟಾಗಿ ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋಯ್ತು. ನೀವು ಯಾರನ್ನೂ ಕೇಳ್ತೀರಾ? ಬ್ಯಾಂಕಲ್ಲೇ ಡೈರೆಕ್ಟಾಗಿ ಹೋಗಿ ಕೇಳ್ಬೋದು, ಆ ವ್ಯಕ್ತಿನ ಹೀಗಿದೆ ವಿಚಾರ ಏನು ಅಂತ ನೀವು ಡೈರೆಕ್ಟಾಗಿ ಹೋಗಿ ಕೇಳಿ ಡೈರೆಕ್ಟಾಗಿ ನೀವು ಮಾತಾಡ್ಬೋದು. ಅದೇ ಯಾವುದೋ ಒಬ್ಬ ಥರ್ಡ್ ಪಾರ್ಟಿ ಆ್ಯಪ್ ಅವನ ಹತ್ರ ನೀವು ಹಣ ಇಸ್ಕೊಂಡಿದ್ದೀರಾ, ನೀವು ಹಣ ಕಟ್ತೀರಾ, ಫೋನ್ಪೇನಲ್ಲಿ ಪೇಮೆಂಟ್ ಎಲ್ಲ ಮಾಡಬೇಕಾದ್ರೆ ಇಸ್ಕೊಂಡಿರೋವಂಥ ಹಣ ಬಂದಿರೋದು ಒಂದು ಕಡೆ, ಕಳಿಸುವಂಥ ಹಣ ಹೋಗೋದು ಇನ್ನೊಂದು ಕಡೆಗೆ, ಆ ಥರ ಎಲ್ಲ ನಡೆಯುತ್ತೆ. ಯಾರಿಗೆ ಹಣ ಕಳಿಸ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಈ ಥರ ಇಮಿಡಿಯೇಟಾಗಿ ಅಲ್ಲಿ ಏನೋ ಒಂದು ಆಯಿತು, ಇಮಿಡಿಯೇಟಾಗಿ ಬ್ಯಾಂಕಲ್ಲಿ ಆಟೋ ಡಿಡಕ್ಟ್ ಆಗೋಯ್ತು ಅಂದರೆ ನೀವು ಯಾರನ್ನೂ ಕೇಳ್ತೀರಾ? ಕೆಲವು ಸರಿ ಏನಾಗೋಗುತ್ತೆ ಅಂದರೆ, 1 ತಿಂಗಳ ಅಮೌಂಟ್ ಮಾತ್ರ ಡಿಡಕ್ಟ್ ಮಾಡಬೇಕಾಗಿರೋ ಕಡೆ 2 ತಿಂಗಳ ಅಮೌಂಟ್ ಡಿಡಕ್ಟ್ ಮಾಡಿಬಿಡ್ತಾರೆ. ಅದಾದಮೇಲೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಏನು ಅಂತ ಕೇಳಿ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗೋಗುತ್ತೆ. ಇನ್ಫ್ಯಾಕ್ಟ್ ನೀವು ಡೈರೆಕ್ಟಾಗಿ ಅವ್ರು ಇನ್ ಪರ್ಸನ್ ಆಗಿ ನೀವು ಅವ್ರನ್ನ ಮೀಟ್ ಮಾಡೋದು ತುಂಬ ಕಷ್ಟ. ಸೊ ಇನ್ ಕೇಸ್ ನಿಮ್ಮ ಕೈಲಿ ಸಾಲನೇ ತೀರ್ಸೋಕ್ಕಾಗಿಲ್ಲ ಅಂದರೆ ಅವ್ರು ನಿಮಗೆ ದಿನಕ್ಕೆ 500ರಿಂದ 600 ಕಾಲ್ ಮಾಡ್ತಾನೆ ಇರ್ತಾರೆ. ಕೆಟ್ಟದಾಗಿ ಮಾತಾಡ್ತಾರಂತೆ, ತುಂಬ ಒಂದು ಹರಾಸ್ಮೆಂಟ್ ಮಾಡ್ತಾರಂತೆ, ತುಂಬ ವಿಚಾರಗಳು ಏನೇನೋ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸೊ ಈ ಥರ ತುಂಬ ಜನ ಈ ಒಂದು ಸಾಲದ ಸುಳಿಯಲ್ಲಿ ಹೋಗಿ ಸಿಕ್ಕಾಕೊಂಡು ಏನಾಗುತ್ತೆ ಅಂದರೆ, ವರ್ಸ್ಟ್ ಕೇಸ್ ಸಿನಾರಿಯೋ, ಈ ಮೆನ್ಸ್ ಎಲ್ಲ ಬಂದು ಒಂದು ಸ್ಮಾಲ್ ಅಮೌಂಟ್, ಒಂದು 25,000 30,000 ರೂಪಾಯಿ ಅಮೌಂಟ್ಗೂ ಚಿಕ್ಕ ಹುಡುಗರು, ಒಂದು 20, 21, 22 ವರ್ಷದ ಹುಡುಗರು ಆ ಒಂದು ಸ್ಮಾಲ್ ಅಮೌಂಟ್ ತೊಗೊಂಡಿರ್ತಾರೆ. ಓಕೆ, ಅದು ಸ್ಮಾಲ್ ಅಮೌಂಟ್ ಅಲ್ಲ, ಒಂದು 20-30,000 ಅಂದ್ರೂ ಅದು ಒಂದು ದೊಡ್ಡ ಅಮೌಂಟೇನೆ. ಆ ಅಮೌಂಟನ್ನು ಅವರು ಮನೇಲಿ ಹೇಳ್ದೆ ಈಸ್ಕೊಂಡು ಏನೇನೋ ಮಾಡಿರ್ತಾರೆ ವ್ಯವಹಾರ. ಅದನ್ನು ನಾನು ಹೋಗಿ ಮನೆಯವ್ರ ಹತ್ರ ಹೋಗಿ ಸಿಕ್ಕಾಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅವರು ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಹೇಗಾಗುತ್ತೆ, ಅವ್ರಿಗೆ ಆ ಪ್ರೆಷರ್ನ ತಡ್ಕೊಳಕ್ಕಾಗಲ್ಲ, ಆ ಒಂದು ದಾರಿನ ಹೇಗೆ ಅಂತ ಕಂಡಿಡ್ಕೊಳಕ್ಕಾಗಲ್ಲ. ಆಗೇನಾಗೋಗುತ್ತೆ, ಕೆಲವರು ಕಳ್ತನ ಮಾಡ್ತಾರೆ, ಕೆಲವರು ಬೇರೆಯವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಳ್ತಾರೆ, ಕೆಲವರು ಬೇರೆ ಏನೋ ಒಂದು ವಿಚಾರ ಮಾಡ್ತಾರೆ. ಸೊ ಅದು ಏನಾಗೋಗುತ್ತೆ, ಇರೋ ಒಂದು ಪ್ರಾಬ್ಲಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಗಾಯದ ಮೇಲೆ ಬರೆ ಹಾಕೊಂಡಂಗೆ ಆಗುತ್ತೆ ಅದು. ಅದಾದಮೇಲೆ ಆ ಪ್ರಾಬ್ಲಮ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ಮು, ಅದು ಎಂಟ್ಯಾಂಗಲ್ಡ್ ಆಗಿ ಅದು ಪ್ರೆಷರ್ ಆಗಿ ಮೆಂಟಲ್ ಸ್ಟ್ರೆಸ್ ಆಗಿ ಕ್ರಿಯೇಟ್ ಆಗಿ ಕೆಲವರು ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಈ ವುಮೆನ್ಸಿಗೆ ಬಂದರೆ ಪಾಪ ಎಷ್ಟೊಂದು ಜನ ಹುಡುಗಿಯರು ಬಂದು ಪ್ರಾಸ್ಟಿಟ್ಯೂಷನ್ಗೆ ಇಳಿದಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. ಸೊ ಇದು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಟ್ ಇದೇ ಫ್ಯಾಕ್ಟ್. ತುಂಬ ಜನ ನಾರ್ತ್ ಇಂಡಿಯಾ, ಇನ್ಫ್ಯಾಕ್ಟ್ ನಮ್ಮ ಬೆಂಗಳೂರಲ್ಲೂ ತುಂಬ ಜನ ಹುಡುಗಿಯರು ಬಂದು ಈ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಒಂದು ಪ್ರಾಸ್ಟಿಟ್ಯೂಷನಲ್ಲಿ ಇಳಿದಿರೋವಂಥ ಇನ್ಸಿಡೆಂಟ್ ತುಂಬ ಇದೆ. ಇನ್ಫ್ಯಾಕ್ಟ್ ಕಾಲೇಜ್ ಸ್ಟೂಡೆಂಟ್ಸೂ ಈ ಥರದಲ್ಲಿ ಸಿಕ್ಕಾಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ತುಂಬ ವಿಚಾರಗಳೆಲ್ಲ ಇದೆ. ಸೊ ಓಕೆ, ಐ ಹೋಪ್ ಈ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ದೇ ಇರೋದಕ್ಕೆ ನಾವು ತುಂಬ ವಿಚಾರಗಳು ಮಾಡ್ಬೋದು. ಏನು ಅಂದರೆ, ನಾವು ಅದು ನಮಗೆ ಬೇಕಾಗಿಲ್ವಾ ಅನ್ನೋವಂಥ ಒಂದು ವಿಚಾರವನ್ನು ಮಾಡಿ ನೋಡಬೇಕು.
ಅದಾದಮೇಲೆ 50-30-20 5-3-2 ಅನ್ನೋಂಥ ಒಂದು ರೂಲ್ ಇದೆ. 50% ನೀವೇನಾದರೂ ಅರ್ನ್ ಮಾಡಿದ್ರಿ ಅಂದರೆ 50% ನಿಮ್ಮ ಬೇಸಿಕ್ ಎಸೆನ್ಷಿಯಲ್ಸ್ಗೆ ನೀವು ಖರ್ಚು ಮಾಡಿ, 30% ನಿಮ್ಮ ಆಸೆಗಳಿಗೆ ಸ್ಪೆಂಡ್ ಮಾಡಿ, 20% ಬಂದು ನೀವು ಸೇವಿಂಗ್ಸ್ ಮಾಡಿ, ಈ ಥರ. ಅದಾದಮೇಲೆ ಯಾವುದೋ ಒಂದು ಕ್ರೇವಿಂಗ್ಸ್ ಬಂತು ಅಂದರೆ ಅದನ್ನು ವಿಚಾರ ಮಾಡಿ ನೋಡಿ, ಅದು ಇಂಪಾರ್ಟೆಂಟ್ ಇದೆಯಾ, ನಿಜವಾಗ್ಲೂ ಅದು ಬೇಕಾ ಬೇಡವಾ ಅಂತ. ಅದಾದಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಅರ್ನಿಂಗ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋವಂಥ ದಾರಿಗಳನ್ನ, ಕರೆಕ್ಟಾಗಿರುವಂಥ ದಾರಿಗಳನ್ನ ನೀವು ಯೋಚನೆ ಮಾಡಿ ನೋಡಬೇಕಾಗುತ್ತೆ. ಸೊ ಇಷ್ಟೇ. ಹೊರಗಡೆ ಇರುವಂಥ ಪ್ರಪಂಚದ ಜೊತೆ ನೀವು ಕಂಪೀಟ್ ಮಾಡೋದು ತಪ್ಪಲ್ಲ, ಬಟ್ ನಿಮ್ಮ ಹತ್ರ ಒಂದು 3,000 ರೂಪಾಯಿ ಸಂಬಳ ಬರ್ತಾ ಇರೋನು ಹೋಗಿ 3 ಲಕ್ಷ ರೂಪಾಯಿ ಜೀವನ ಶೈಲಿ ನಡೆಸ್ತಾ ಇರೋ, 3 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇರೋ ಒಬ್ಬ ಅವ್ನು ನಡೆಸ್ತಾ ಇರೋವಂಥ ಜೀವನದ ಶೈಲಿ ಜೊತೆ ನೀವು ಕಂಪೀಟ್ ಮಾಡ್ತಾ ಇದ್ದೀರಲ್ಲ, ಅದು ತಪ್ಪು. ಯಾಕೆಂದರೆ ನೀವು ಕಷ್ಟಪಟ್ಟು ನೀವು ಒಂದು 3 ಲಕ್ಷ ಸಂಪಾದನೆ ಮಾಡಿ ಆಮೇಲೆ ನೀವು ನಡೆಸಿ, ಬಟ್ ನಿಮ್ಮ ಹತ್ರ ಇರೋದೇ 3,000 ರೂಪಾಯಿ. ಆದರೆ ನೀವು ಒಬ್ಬ 3 ಲಕ್ಷದವನ ಜೊತೆ ನೀವು ಕಂಪೀಟ್ ಮಾಡ್ತೀರಾ ಅಂದರೆ ಅದರಲ್ಲಿ ಅರ್ಥ ಇಲ್ಲ. ಬಟ್ ಇವಾಗ ಅದೇ ರೀತಿಯಾಗಿ ಮೋಸ್ಟ್ ಆಫ್ ದ ಪೀಪಲ್ ಮಾಡ್ತಾ ಇದ್ದೀರಾ. ಅದನ್ನು ಅವಾಯ್ಡ್ ಮಾಡಿದಷ್ಟು ನೀವು ಸಂತೋಷವಾಗಿರ್ಬೋದು ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ. ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ.